ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಜು ನಗರದ ಗದ್ವಾಲ್ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಲಿದ್ದ ಜೆಸಿಬಿ ಕಳವು. ಪೊಲೀಸರಿಗೆ ದೂರು ನೀಡಿ 43 ದಿನ ಕಳೆದರೂ ಪತ್ತೆಯಾಗಿಲ್ಲ ಜೆಸಿಬಿ ಕದ್ದು ಲೊಕೇಶನ್ ಆಫ್ ಮಾಡಿದ ಕಳ್ಳರು. ಮನೆಗೆ ತೆರಳುತ್ತಿದ್ದ ವೇಳೆ ಪಂಚರ್ ಆದ ಕಾರಣ ರಸ್ತೆ ಬದಿ ನಿಲ್ಲಿಸಿ ಹೋಗಲಾಗಿತ್ತು. ಸಂಜೆ ನಿಲ್ಲಿಸಿ ಬೆಳಗ್ಗೆ ಬರುವ ವೇಳೆಗೆ ಜೆಸಿಬಿ ಮಾಯವಾಗಿತ್ತು. ಜೆಸಿಬಿ ಕೊಂಡೊಯ್ಯುವಾಗಿನ ಸಿಸಿ ಕ್ಯಾಮೆರಾ ವಿಡಿಯೋ ನೀಡಲಾಗಿದೆ. ಪೊಲೀಸರು ದೂರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ. ಭಾರತ್ ಪೆಟ್ರೋಲ್ ಪಂಪಲ್ಲಿ ಇಟ್ಟು ಹೋಗಿದ್ವಿ ಜೆಸಿಬಿ. ಅಲ್ಲಿ 4 ಗಂಟೆಗೆ 5 ತಾರೀಕಿಗೆ ಇಟ್ಟು ಹೋಗಿದ್ವಿ. 4 ಗಂಟೆಗೆ ಬಂದು ಬೆಳಗ್ಗೆ ನೋಡಿದ್ರೆ 6 ತಾರೀಕು ನೋಡಿದ್ರೆ 8 ನೋಡಿದ್ರೆ ಇಲ್ಲ ಜೆಸಿಬಿ ಅಲ್ಲಿ ಕಾಣವಲ್ಲು. ಎಕಡೆ ಹೋಗೋದು ಗೊತ್ತಿಲ್ಲ. ಇವನಿಗೆ ಕೊಡ್ಬೇಕಂತ ನಾವು ಕೊಟ್ಟಿದ್ವಿ. ಪೊಲೀಸ್ ಅವ್ರಿಗೆ ಕೊಟ್ಟಿದ್ವಿ. 6 ತಾರೀಕು ಹೋಗಿ ಕೊಟ್ಟಿದ್ವಿ. ಅವರು ನೋಡ್ತಾವಂದ್ರೆ ನೋಡಿಲ್ಲ. ಇನ್ನು ಇನ್ಫಾರ್ಮ್ ಕೊಟ್ಟಿಲ್ಲ ನಮಗೇನು. ಅದು 43 ದಿನ ಆಯ್ತು ಇವತ್ತು ಬಂದೀವಿ ನಿಂತಲ್ಲೇ ಬಂದು. ಮತ್ತು ಜೆಸಿಬಿ ಪೊಲೀಸವ್ರು ನೋಡಕತ್ತೀವಿ ಇನ್ನೂ ಅಂತಾರೆ ಅವರು. ಇನ್ನು ಅದಕ್ಕೆ ನಾವು ತೊಗೊಂಡು 4 ವರ್ಷ ಆಯಿತು. 4 ವರ್ಷ ತೊಗೊಂಡ್ವಿ. ಎಲ್ಲ ಕೊಂತಿಗಿತ್ತು ಏನಿಲ್ಲ, ಅದ್ರಾಗ ಎಲ್ಲ ಕ್ಲಿಯರ್ ಮಾಡಿದ್ವಿ. ಅದಕ್ಕೆ ಯಾರು ನಾವು ಡೈಲಿ ಅಲ್ಲೇ ಪೆಟ್ರೋಲ್ ಪಂಪಲ್ಲಿ ಹಚ್ಚಿ ಹೋಗ್ತಿದ್ವಿ ಊರಿಗೆ. ಅಲ್ಲೇ ಇರ್ತಿದ್ವಿ. ಬಿಜಿನಿಗರ್ಗೆ ಹೋಗ್ತಿದ್ವಿ. ನಾವು ದಿನ ಬರ್ತಿದ್ವಿ ಹೋಗ್ತಿದ್ವಿ, ಅಲ್ಲೇ ಇರ್ತಿದ್ವಿ. ಅಲ್ಲೇ ಒಂದು 4-5 ಗಂಟೆ ಜೆಸಿಬಿ ನಿಂದಿರ್ತಿದ್ವಿ. ಜೆಸಿಬಿ ಅಲ್ಲೇ ಪಾರ್ಕಿಂಗ್ ಮಾಡಿ ಅಲ್ಲೇ ಕೆಲಸ ಬರ್ತಾವಂತ ಅಲ್ಲೇ ಇಟ್ಟು ಹೋಗ್ತಿದ್ವಿ. ದಿನ ಬಂದು ಅಲ್ಲೇ ಬಂದು ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಬಂದು ನನ್ನೊಂದೇ ಎತ್ಕೊಂಡೋಗಾರ. ಎಲ್ಲರೂ ಚಲೋ ಇದ್ದಾವೆ. ನನ್ನೊಂದೇ ಎತ್ಕೊಂಡೋಗಾರ ಜೆಸಿಬಿ ಅಲ್ಲಿ. ಯಾರು ತೊಗೊಂಡ್ರೆ ಗೊತ್ತಾಗಿಲ್ಲ. ನಿಮಗೆ ಕೇಳಬೇಕಂತ ನಾವು. ಓಕೆ, ತಮ್ಮ ಹೆಸರು? ರಮೇಶ್ ಅವರು. ಯಾವ ಊರು? ಬಿಜಿನಿಗರ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಹಿಡಿಗ ಸಮಾಜದ ಅಭಿವೃದ್ಧಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಂದಿನ ಜನವರಿ 26ರಿಂದ ಕಲಬುರಗಿ ಜಿಲ್ಲೆ ಕಾರದಾಳದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪೀಠಾಧಿಪತಿ ಪ್ರಾಣವಾನಂದ ಸ್ವಾಮೀಜಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜನವರಿ 6ರಿಂದ ಈ ಪಾದಯಾತ್ರೆ ಆರಂಭಗೊಳ್ಳಲಿದ್ದು 41 ದಿನಗಳಲ್ಲಿ 700 ಕಿಲೋಮೀಟರ್ ಕ್ರಮಿಸಲಿದೆ. ಪ್ರತಿದಿನ 20 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಗುವುದು. ಫೆಬ್ರವರಿ 12ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗುವುದು ಎಂದರು. ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಅನುದಾನ. ಬೆಂಗಳೂರು ವಿಧಾನಸೌಧದ ಎದುರು ಬ್ರಹ್ಮಶ್ರೀ ನಾರಾಯಣ ಗುರು ಪುತ್ಥಳಿ ಸ್ಥಾಪನೆ. ಮದ್ಯ ಮಾರಾಟದಲ್ಲಿ ಇದೀಗ ಸೇರಿ 26 ಪಂಗಡಗಳಿಗೆ ಶೇಕಡ 50ರಷ್ಟು ಮೀಸಲು. ರಾಜ್ಯದ ಎಲ್ಲ ವಿವಿಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಸ್ಥಾಪನೆ ಮತ್ತು 1 ವಿವಿಗೆ ಅವರ ನಾಮಕರಣ. ಸರ್ಕಾರದಿಂದ ಎಂಡದ ಮಾರಯ್ಯ ಜಯಂತಿ ಆಚರಣೆ. ಮಂಗಳೂರು ಏರ್ಪೋರ್ಟ್ಗೆ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಘೋಷಣೆ ಸೇರಿದಂತೆ ಒಟ್ಟು 18 ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗುತ್ತಿದೆ ಎಂದರು. ಹಿನ್ನೆಲೆಯಲ್ಲಿ 31 ಜಿಲ್ಲೆ ಅಷ್ಟೇ ಅಲ್ಲ 6 ರಾಜ್ಯಗಳಲ್ಲಿಯೂ ಕೂಡ ಪ್ರವಾಸವನ್ನ ಮಾಡಿ ಸಂಘಟನೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಮಂಗಳೂರು ಟು ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡಿದಾಗ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿದ್ರು. ಅನಂತರ 25 ಲಕ್ಷ ರೂಪಾಯಿ ಕೊಟ್ಟು ಕುಲಶಾಸ್ತ್ರ ಅಧ್ಯಯನಕ್ಕೂ ಕೂಡ ಹಣವನ್ನು ಕೊಟ್ಟರು. ಈ ಸರ್ಕಾರ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡಿದರೆ 5 ಜಿಲ್ಲೆಯನ್ನ ಮುಗಿಸಿದ್ದಾರೆ. ಆದ್ರೆ ಕಳೆದ 2.5 ವರ್ಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು 4 ಬಜೆಟ್ ಅನ್ನ ಪಾಸ್ ಮಾಡಿದರು, ಮಂಡನೆ ಮಾಡಿದರು. ಎಲ್ಲಿಯೂ ಕೂಡ ಈಡಿಗ ಸಮುದಾಯಕ್ಕಾಗಲಿ ನಾರಾಯಣ ಗುರು ನಿಗಮಕ್ಕಾಗಲಿ ಏನೂ ಕೂಡ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಬೇಸರ. ಬಿಜೆಪಿ ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನ ಕೊಟ್ಟರು, 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದ್ರು ಹಿಂದಿನ ಸರ್ಕಾರ. ಆದ್ರೆ ಈ ಸರ್ಕಾರದಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ 6 ಜನ ಶಾಸಕರುಗಳು, ಅದರಲ್ಲಿ 2 MLC, ಅದರಲ್ಲಿ 1 ಮಂತ್ರಿಯೂ ಕೂಡ ಈ ಸಮುದಾಯದಿಂದ ಇದೆ. ಆದ್ರಿಂದ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಈಡಿಗರನ್ನೇ ಕಡೆಗಣಿಸುವುದು ನಾವು ಇವತ್ತು ನೋಡ್ತಾ ಇರಬಹುದು. ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಆಗಲಿ ನಾವು 10 ಸೀಟನ್ನ ಕೇಳಿದ್ರು, ಆದ್ರೆ ಗಂಗಾವತಿಯೂ ಕೂಡ ಕೊಡ್ಲಿಲ್ಲ. ಆದ್ರಿಂದ
ಕಾಂಗ್ರೆಸ್ ಸರ್ಕಾರದಲ್ಲಿ ಸಮಾನತೆಗೋಸ್ಕರ ಕಾಂಗ್ರೆಸ್ ಸರ್ಕಾರದ ಜೊತೆ ನಿಂತು ಬಂದಿರತಕ್ಕಂಥ ಸಮಾಜದ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ. ಆದ್ರಿಂದ ನಮ್ಮ ಸಮುದಾಯದ ನಾಯಕರುಗಳು ಕೂಡ ನಮ್ಮ ಸಮುದಾಯದ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಮಾತನಾಡಬೇಕಾಗುತ್ತೆ. ಯಾಕೆಂತಂದ್ರೆ ಸೊರಬ, ಸಾಗರ, ಮುಲ್ಕಿ, ಮೂಡಬಿದಿರೆ, ಶಿರ್ಸಿ, ಸಿದ್ದಾಪುರ, ಕಾರ್ಕಳ, ಕಾಪು, ಬೈಂದೂರು ಇದೆಲ್ಲವನ್ನೆಯೂ ಕೂಡ ಬಿಲ್ಲವರದು ಈಡಿಗರದು ಕೂಡ ಓಟನ್ನು ಗೆದ್ದು ಹೋಗತಕ್ಕಂಥ ಶಾಸಕರುಗಳು ಅವ್ರಿಗೆ ಜವಾಬ್ದಾರಿ ಇದೆ. ಆದ್ರಿಂದ ಇವತ್ತು ಎಲ್ಲಾ ಸಮುದಾಯದ ನಾಯಕರುಗಳು ಕೂಡ ಅವರ ಸಮುದಾಯದ ಪರವಾಗಿ ವಿಧಾನಸಭೆಯಲ್ಲಿ ಆಗಲಿ ಮುಖ್ಯಮಂತ್ರಿ ಹತ್ರ ಮಾತಾಡ್ತಾ ಇದ್ದಾರೆ. ನಮ್ಮ ಸಮುದಾಯದ ನಾಯಕರುಗಳು ಕೂಡ ಮಾಧ್ಯಮದ ಸ್ನೇಹಿತರೆ, ನಾನು ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯನಾಗಿ ಹಿಂದೆ ಸೇವೆಯನ್ನು ಸಲ್ಲಿಸಿದೆ. ನಮ್ಮ ತಂದೆ ಶ್ರೀರಾಮರವರು 4 ಸಾರಿ ಕೂಡ ಈ ಕ್ಷೇತ್ರದ ಜನರಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಮತ್ತು ಈಗಿನ ಎಲ್ಲ ರಾಜಕಾರಣಿಗಳಿಗೆ ಒಂದು ಬೆಳೀಲಿಕ್ಕೆ ಕಾರಣವಾದಂಥ ಶ್ರೀರಾಮರವರು ರಾಯಚೂರು ಜಿಲ್ಲೆಯಿಂದ ಅವರ ರಾಜಕೀಯ ಪ್ರಾರಂಭ ಆಯಿತು. ಇದೊಂದು ಸಂಕ್ಷಿಪ್ತ ಒಂದು ನಮಗೆ ಯಾಕಂದರೆ ಈಗಿನ ಪತ್ರಿಕಾ ಮಾಧ್ಯಮದವರು ಎಲ್ಲ ಹೊಸಬರಿದೆ. ನಾನು ಹಿಂದೆ ಭಾಳಷ್ಟು ಜನರು ದಿಲೀಪ್ ಜೋಶಿಯವರು ಮತ್ತು ಅನೇಕ ಹಿಂದಿನ ಜನರು ಕಾಣ್ತಾ ಇಲ್ಲ ನಿಮಗೆ. ಯಾಕೆ ಹಿಂದೆ ಮೆಹಬೂಬ್ ನಗರ್ ಮುರಾಬಾದ್ ಹೋರಾಟ ಸಮಿತಿ ಸಂಚಾಲಕರಾಗಿ ನಾನು ಕೆಲಸ ಮಾಡಿದ್ದೆ. ಅದಕ್ಕೆ ಮುಖ್ಯ ಕಾರಣ ಹುಡುಗರು ರಾಯಚೂರು ಪತ್ರಿಕಾ ಮಾಧ್ಯಮಗಳು. ಅದು ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಯಾಕಂದರೆ ಅವರ ಹೋರಾಟದ ಫಲ ಇವತ್ತು ಈ ರೈಲ್ವೆ ಲೈನ್ ಸಿಂಧೂರವರೆಗೂ ಆಗಿದೆ. ಸೊ ಇವೆಲ್ಲ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಹಿಂದುಳಿದ ಸಮಾಜ ಆಗಿರ್ತಕ್ಕಂಥ ಈಡಿಗ ಸಮಾಜ ಬಹುತೇಕ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ರಾಯಚೂರು ಕೊಪ್ಪಳ ಭಾಗದಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ಭಾಳ ಕಡುಬಡು ಈ ಭಾಗದ ಜನರು. ಹಿಂದೆ ಸೇಂದಿ ನಮ್ಮೆಲ್ಲರೂ ಗೊತ್ತಿದೆ, ಸೇಂದಿ ಇರ್ತಕ್ಕಂಥ ಇದರಲ್ಲಿ ಅವರು ಸೇಂದಿ ಮೋರ್ತಿದಾರರು ಅವರು ಜೀವನ ಮಾಡ್ತಕ್ಕಂಥ ಒಂದು ಇತಿಹಾಸ ರಾಯಚೂರಿನಲ್ಲಿ ಇತ್ತು. ಇದರಿಂದ ಅನೇಕ ಕಡೆ ನಮ್ಮ ಅನೇಕ ಎಲ್ಲ ಕಳ್ಕೊಂಡು ಹೋಗಿದ್ದಾರೆ ಈಡಿಗ ಸಮಾಜಗಳು. ಅವರೆಲ್ಲರೂ ಬೀದಿಗೆ ಬಂದಿದ್ದಾರೆ. ಅದರಿಂದ ಇವತ್ತು ನಮಗೆ ಯಾವುದೇ ಜಾದಳ ಪಕ್ಷ ಅಸ್ತಿತ್ವಕ್ಕೆ ಬಂದು 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಆಚರಣೆ ಮಾಡಲಾಗುವುದು ಎಂದು ಜಾದಳ ಜಿಲ್ಲಾ ಅಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ 25 ವರ್ಷ ಪೂರೈಸುವುದು ಹೆಮ್ಮೆಯ ವಿಚಾರ. ಈ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಆಚರಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 21 ಮತ್ತು ನವೆಂಬರ್ 22ರಂದು ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ನವೆಂಬರ್ 21 ಸಂಜೆ 4:30ಕ್ಕೆ ಪಕ್ಷದ ಕಚೇರಿಯಲ್ಲಿ ಧ್ವಜಾರೋಹಣ ಹಾಗೂ ಸಂಜೆ 4:30ಕ್ಕೆ ಪಕ್ಷದ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡ ಅವರು ಧ್ವಜಾರೋಹಣ ನಡೆಯಲಿದೆ. ಸಂಜೆ 5 ಗಂಟೆಗೆ ಕಳೆದ 25 ವರ್ಷಗಳಲ್ಲಿ ಪಕ್ಷ ಬೆಳೆದು ಬಂದ ಹಾದಿ, ಪಕ್ಷದ ನಾಯಕರು ಮಾಡಿದ ಸಾಧನೆಗಳು, ಜನಪರ ಕಾರ್ಯಗಳ ಕುರಿತು ವಸ್ತು ಪ್ರದರ್ಶನ ಜರುಗಲಿದೆ. ಸಂಜೆ 6:30ಕ್ಕೆ ದೇಶದ ವಿವಿಧ ರಾಜ್ಯಗಳಿಂದ ಬರುವ ಪಕ್ಷದ ಮುಖಂಡರ ಸಭೆ ಜರುಗಲಿದೆ. ಈ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದರು. ಶನಿವಾರ ಬೆಳಗ್ಗೆ 11 ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ರಜತ ಮಹೋತ್ಸವದ ಸಮಾವೇಶ ನಡೆಯಲಿದೆ. ಮಾಜಿ ಪ್ರಧಾನಿ ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಉದ್ಘಾಟಿಸಲಿದ್ದಾರೆ. ಈ ಸಮಾವೇಶದಲ್ಲಿ ರಾಜ್ಯದ ವಿವಿಧೆಡೆಯಿಂದ ಬರುವ ಸಾವಿರಾರು ಕಾರ್ಯಕರ್ತರು, ಮುಖಂಡರು ಹಾಗೂ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಜನತಾದಳ ದಯವಾಗಿ 25 ವರ್ಷಗಳ ರಜತ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಸಮಯ. ಕರ್ನಾಟಕದಲ್ಲಿ ಕನ್ನಡಿಗರ ಸ್ವಾಭಿಮಾನ ಪಕ್ಷವಾಗಿ ರೈತ ಹೋರಾಟ, ಸ್ವಾಭಿಮಾನ ಹೋರಾಟ, ಯುವ ಹೋರಾಟ ಮತ್ತು ಹಲವಾರು ಏಳು ಬೀಳುಗಳ ಮುಂದೆ
ಎಲ್ಲ ತಂತ್ರ ಕುತಂತ್ರಗಳನ್ನ ಮೆಟ್ಟಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ಕೊಳ್ತಕ್ಕಂಥ ಸುಸಂದರ್ಭ ಬಂದಿರತಕ್ಕಂಥದ್ದು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾವು ಬಂದಿದ್ದೀವಿ. ಜನತಾದಳ 25 ವರ್ಷಗಳ ಕಾಲ ಏನು ಹೋರಾಟಗಳು, ಸಾಧನೆಗಳು, ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಕುಮಾರಸ್ವಾಮಿ 2 ಸಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಹಲವಾರು ಸವಾಲುಗಳು, ಆದೇಶಗಳು ಮತ್ತು ರೈತರ ಪರವಾಗಿ ಇಲ್ಲಿನ ಕನ್ನಡಿಗರ ಪರವಾಗಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ತೀರ್ಮಾನಗಳನ್ನ ನಾಳೆ 21, 22ರಂದು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಈ 25 ವರ್ಷಗಳ ಪಕ್ಷಿ ನೋಟವನ್ನ, ಭಾವಚಿತ್ರಗಳು, ಭಿತ್ತಿಪತ್ರಗಳು, ವಿಡಿಯೋ, ಆಡಿಯೋಗಳನ್ನ ಪ್ರದರ್ಶನ ಮಾಡುವ ಮೂಲಕ ದಿನಾಂಕ 21ರಂದು 4:30ಕ್ಕೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರು ಧ್ವಜಾರೋಹಣ ಮಾಡುವ ಮೂಲಕ ಬೆಳ್ಳಿ ಹಬ್ಬಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಅವತ್ತು ಸಾಯಂಕಾಲವೇ 6:30ಕ್ಕೆ ರಾಷ್ಟ್ರೀಯ ಪರಿಷತ್ ಕಾರ್ಯಕ್ರಮ, ಇಡೀ ರಾಷ್ಟ್ರ ಮಟ್ಟದ ಎಲ್ಲ ರಾಜ್ಯಗಳ ಪದಾಧಿಕಾರಿಗಳ ಜೊತೆಯಲ್ಲಿ ಸಭೆ. 22ರಂದು ಬೆಳಗ್ಗೆ ಇಡೀ ರಾಜ್ಯದ ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ 25 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಇತಿಹಾಸದ ಪುಸ್ತಕಗಳನ್ನ ಈಗಾಗಲೇ ಮುದ್ರಣಗೊಂಡಿದೆ, ಅವತ್ತು ರಿಲೀಸ್ ಕೂಡ ಆಗ್ತಾ ಇದೆ. ಈ ತುಂಗಭದ್ರಾ ಎಡದಂಡೆ ಕಾಲುವೆಯನ್ನು ಪ್ರತಿ ವರ್ಷಕ್ಕಿಂತ ಹೆಚ್ಚು ಅವಧಿಗೆ ನೀರು ಹರಿಸುವುದನ್ನು ನಿಲ್ಲಿಸಲಾಗುತ್ತಿದೆ. ಈ ಅವಧಿಯ ಸದುಪಯೋಗ ಪಡೆದುಕೊಂಡು ಪಾಪಯ್ಯ ಸುರಂಗದ ವ್ಯಾಸ ಹೆಚ್ಚು ಮಾಡುವುದು ಅವಶ್ಯವಾಗಿದೆ. ಪಾಪಯ್ಯ ಸುರಂಗ ಕಾಲುವೆಯ ವ್ಯಾಸ ಹೆಚ್ಚು ಮಾಡುವುದು ಅಥವಾ ಅದರ ಪಕ್ಕದಲ್ಲಿ ಮತ್ತೊಂದು ಹೊಸ ಸುರಂಗ ಕಾಲುವೆ ನಿರ್ಮಿಸಬೇಕು. ಕಾಲುವೆ ಉದ್ದಕ್ಕೂ ಇರುವ ಸೇತುಗಾಲುವೆಗಳ ಸಾಮರ್ಥ್ಯ ಹೆಚ್ಚು ಮಾಡಬೇಕು ಎಂದು ಈ ತುಂಗಭದ್ರಾ ಎಡದಂಡೆ ಕಾಲುವೆ ಜನವರಿ 10ರಿಂದ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೊಂದು ಲಾಂಗ್ ಕ್ಲೋಸರ್ ಪೀರಿಯಡ್ ಸಿಗ್ತಾ ಇದೆ. ಈವರೆಗೆ ಸುಮಾರು ಕಾಲುವೆ ಬಂದಗಳಿಂದ ಈಗ ನಮ್ಮ ಭಾಗದಾಗ ಎಡದಂಡೆ ಕಾಲುವೆ ಪ್ರಾರಂಭ ಆಗಿ 64-65 ಪ್ರಾರಂಭ ಆಗಿದೆ. ಇಷ್ಟು ವರ್ಷದ ನಂತರ ಇಷ್ಟು ದೀರ್ಘಾವಧಿ ಕ್ಲೋಸರ್ ಬಂದಿದೆ, ಅದು ಫಸ್ಟ್ ಟೈಮ್ ಇದೆ. ಈಗ ನಮಗೆ ಮೈಲಿ 69ರಿಂದ ಕೆಳಗೆ ಸಿರಿವಾರ, ದೇವದುರ್ಗ, ರಾಯಚೂರು ತಾಲೂಕ ಬಹಳ ನೀರಿನ ಕೊರತೆ ಅನುಭವಿಸಿ ನಮಗೆಲ್ಲ ಬಹಳ ಸಮಸ್ಯೆ ಆಗಿದೆ. ಈಗ 85, 89ರಿಂದ ಹಿಡಿದು ಕೆಲವೇನೇ 69ರಿಂದ ಡಾನ್ವರ್ಡ್ಸ್ ಎಲ್ಲ ಕಾಲುವೆಗಳಿಗೆ ನೀರಿನ ಸಮಸ್ಯೆ ಆಗಿದೆ. ಇದು ಬಗೆಹರಿಬೇಕಂತಂದ್ರೆ ಏನಾಗ್ತದ, ನಮ್ಗ ಕಾಲುವೆ ನೀರಿನ ಕೊರತೆ ಆದ ಅಂತನ್ನೋದು ಮಾತ್ರ ಮಾಹಿತಿ ಐತಿ. ಎಲ್ಲ ನೀರು ಬರುವುದು ನಮ್ಮ ಹೊಲಗಳಿಗೆ ಯಾಕೆ ಬರುವುದು ಅನ್ನೋದನ್ನು ಒಂದು ನಾವು ಪರೀಕ್ಷೆ ಮಾಡಿ ಎಲ್ಲ ಅಧಿಕಾರಿಗಳನ್ನು ಕೇಳಿದಾಗ ಈಗೇನ್ ನಮ್ಮಲ್ಲಿ ಡ್ಯಾಮ್ನಿಂದ 4200 ಬಿಡ್ತೀವಿ, 300 ಬಿಡ್ತೀವಿ, 500 ಬಿಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ದು ಏನೈತಲ್ಲ ಮೈಲ್ 19ನೇ ಮೈಲಲ್ಲಿ ಒಂದು ಅಕ್ಕುಡಿಯಾಗ ಈ ಪಾಪಾಯ ಟೆನಲ್ ಅಂತೇಳಿ ಒಂದು ಸುರಂಗ ಕಾಲುವೆ ಬರ್ತದೆ. ಆ ಸುರಂಗ ಕಾಲುವೆ ಏನದಲ್ಲ 3000 ಕ್ಯೂಸೆಕ್ಸ್ ಡಿಸೈನ್ ಮಾಡ್ಯಾರ ಮೊದಲು.
3000 ಕ್ಯೂಸೆಕ್ಸ್ ಡಿಸೈನ್ ಮಾಡಿ ಒಂದಿಷ್ಟು ಫ್ರೀ ಬೋರ್ಡ್ ಇತ್ತು. ಅದೆಲ್ಲ ಸೇರಿದ್ರೆ ಏನಾಗ್ತದೆ 3400, 300, 500 ಟನ್ ಬರ್ತದೆ ಅಂತ ಹೇಳ್ತಾರೆ ಹೊರಗೆ ಔಟ್ಪುಟ್. ಅಲ್ಲೇ 1000 ಕ್ಯೂಸೆಕ್ಸ್ ಹೋದ್ಮೇಲೆ ನಮ್ಗೆ ನೀರಿನ ಕೊರತೆ ಅಲ್ಲಿಂದ ಪ್ರಾರಂಭ ಆಗ್ಬಿಡ್ತದೆ. ಅದಕ್ಕೆ ನಾವೇನಂತೀವಿ, ಈಗ ಅದನ್ನ ಪಾಪಯ್ಯ ಟೆನಾಲಿನ ಅಗಲ ಮಾಡಿ ಸ್ವಲ್ಪ ದೊಡ್ಡದು ಮಾಡಿ ಅದನ್ನೊಂದು 5000 ಕ್ಯೂಸೆಕ್ಸ್ 5500 ಕ್ಯೂಸೆಕ್ಸ್ ತಕ್ಷಣ ಹೆಚ್ಚಿಗೆ ಮಾಡಿದ್ರೆ ಸಂದರ್ಭಾನುಸಾರ ನಮ್ಗೆ ಯಾವಾಗ ಹೆಚ್ಚಿಗೆ ಬೇಕು ಅವಾಗ ಬಿಟ್ಕೊಂಬಕ್ಕನ ಅವಕಾಶ ಇರ್ತದೆ. ಆಮೇಲೆ ಏನು ಅಕ್ವಾಡೆಕ್ಟ್ಗಳು ಎಲ್ಲ ಹಳೆವಾಗ್ಬಿಟ್ಟಾವ ಈಗಾಗಲೇ, ಅವೆಲ್ಲ ನೀರು ಸೋರ್ತಾವ, ಎಲ್ಲ ಹೊಸ ಕಟ್ಟಿತ್ತು ಅಂತ ಅನ್ನಕತ್ತಾರೆ. ಹೊಸ ಕಟ್ಟ ಕಾಲಕ್ಕೆ ಏನ್ ಮಾಡಕತ್ತೀವಿ, ನಾವು ಕೇಳಕತ್ತೀವಿ ಒಂದಿಷ್ಟು ಕೆಪಾಸಿಟಿ ಹೆಚ್ಚು ಮಾಡಿ ಕಟ್ರಿ. ಮ್ಯಾಲೆ ಹೇಳ್ಬೇಕು ನಮ್ಗೆ ಇದ್ದ ಸೈಜೆ ಕಟ್ತೀವಿ ಅಂತ. ಇದ್ದ ಸೈಜೆ ಕಟ್ಟಿದ್ರೆ ಮತ್ತೆ ನಮ್ಗೇನು ಉಪಯೋಗ ಆಯ್ತು? ಅದಕ್ಕೆ ಮೇಲೆ ಸ್ವಲ್ಪ ದೊಡ್ಡ ಕೆಪಾಸಿಟಿ ಹೆಚ್ಚು ಮಾಡ್ರಿ, ಇನ್ನೊಂದು 1500 ಕ್ಯೂಸೆಕ್ಸ್ ಹೆಚ್ಚಿದಂತ ಅಕ್ವಾಡೆಕ್ಟ್ಗಳು ಮಾಡ್ರಿ ಅಂತೇಳಿ ನಾವು ಒಂದು ವಿನಂತಿ ಮಾಡಕತ್ತೀವಿ ಸರ್ಕಾರದಿಂದ. ಇದೇ ಮನವಿಯನ್ನ ನಾವು ಎಲ್ಲ ಶಾಸಕರಿಗೆ ಹೋಗಿ ಮನೆಗೆ ಹೋಗಿ ಕೊಟ್ಟು ಬಂದಿದ್ವಿ. ಶಾಸಕ ಮಾನ್ಯ MLA ಅವರಿಗೆ ಕೊಟ್ಟಿವಿ, ಆಮೇಲೆ ರಾಯಚೂರು ಗ್ರಾಮಾಂತರ MLA ಅವರಿಗೆ ಕೊಟ್ಟಿವಿ, ರಾಯಚೂರು MLA ಅವರಿಗೆ ಕೊಟ್ಟಿವಿ, ಸಂತೋಷ್ ರಾಜ್ ಅವರಿಗೆ ಕೊಟ್ಟಿವಿ, ಮತ್ತೆ DK ಶಿವಕುಮಾರ್ ಅವರಿಗೆ ಕೊಟ್ಟಿವಿ, ಎಲ್ಲರಿಗೂ ಕೊಟ್ಟಿವಿ. ಮೊನ್ನೆ ICC ಮೀಟಿಂಗ್ ನಲ್ಲಿ ಕೂಡ ನಾನು ಮಾತಾಡಿದೆ, ಎಲ್ಲರೂ ವಿಷಯ ಚರ್ಚೆಗೆ ಬಂತು, ಎಲ್ಲರೂ ಒಪ್ಪಿಕೊಂಡ್ರು, ಮಾತಾಡಿದ್ರು. ಅಷ್ಟರಿಂದ ಈ ನಮ್ಮ ಸಮಸ್ಯೆ ಬಗೆಹರಿಲ್ಲ. ಈಗೇನಂದ್ರೆ ಸರ್ಕಾರದವರು ಪ್ರೋಗ್ರಾಮ್ ಮಾಡಕತ್ತಾರೆ, ಏನಂದ್ರೆ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಕತ್ತಾರೆ. ಎಸ್ಟಿಮೇಟ್ಸ್ ಎಲ್ಲ ಮಾಡಿದ್ಮೇಲೆ ಟೆಂಡರ್ ಕರೀತಾರೆ. ಟೆಂಡರ್ ಕರೆಯ ಪೂರ್ವದಲ್ಲಿ ನಾವೇನಂತಂದ್ರೆ ಈಗ ಸರ್ಕಾರದ ಮೇಲೆ ಟೆಂಡರ್ ಕರೆಯೋಕ್ಕಿಂತ ಮೊದಲನೇ ಈ ಎಲ್ಲ ಪ್ರೋಗ್ರಾಮ್ನಾಗ ನೀವು ಸೇರಿಸ್ರಿ ನಾವು ಹೇಳ್ತಕ್ಕಂಥ ವಿಷಯಗಳಂತೇಳಿ ನಾವು ಈ ಮುಖಾಂತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ, ಆಮೇಲೆ ಏನಂತಂದ್ರೆ ನಮ್ಮ ಶಾಸಕರಿಗೆ ಕೊತ್ತದೊಡ್ಡಿಯಲ್ಲಿ ಚಿರತೆ ಪ್ರತ್ಯಕ್ಷ, ಗ್ರಾಮಸ್ಥರಲ್ಲಿ ಆತಂಕ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊತ್ತದೊಡ್ಡಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು, ಚಿರತೆ ಸೆರೆ ಹಿಡಿಯಲು ಹಾಕಿದ ಬೋನ್ ಬಳಿ ಪ್ರತ್ಯೇಕವಾದ ಚಿರತೆ ವಿಡಿಯೋ ಸೆರೆಯಾಗಿದೆ. ಈಗಾಗಲೇ ಗ್ರಾಮದಲ್ಲಿ 2 ಹಸುಗಳನ್ನು ಕೊಂದು ಹಾಕಿದ ಚಿರತೆ ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿತು. ಗ್ರಾಮಸ್ಥರು ಮನೆ ಬಿಟ್ಟು ಹೊರಬರಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆಯಿಂದ ಬೋನ್ ಅಳವಡಿಸಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಇಂದು ಬೆಳಗ್ಗೆ 6 ಗಂಟೆಗೆ ಸುಮಾರಿಗೆ ಬೋನ್ ಬಳಿ ಬಂದ ಚಿರತೆ ಮತ್ತೆ ವಾಪಸ್ ಹೋಗಿದೆ. ವಿಡಿಯೋದಲ್ಲಿ ಚಿರತೆ ಆಕಾರ ನೋಡಿದ ಗ್ರಾಮಸ್ಥರು ಮತ್ತಷ್ಟು ಭಯಕ್ಕೆ ಒಳಗಾಗಿದ್ದಾರೆ.